ಈ ಒಂದು ಪದ್ಯಪಾಠಕ್ಕೆ 15+5 ಪ್ಯಾಟರ್ನಲ್ಲಿ ಅಂದರೆ 15ರಲ್ಲಿ ಅಂಕ ಲಿಖಿತ ಇದೆ, 5ರಲ್ಲಿ ಮೌಖಿಕ ಅಂಕದ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಿದ್ದೀವಿ. ಸೊ ಹೇಗಿದೆ ಅಂತ ನೋಡುವ. ಯಾರಿಗೆಲ್ಲ PDF ಗಳು ಅವಶ್ಯಕತೆ ಇದೆ ಅನ್ನೋರು ಜಸ್ಟ್ ಓನ್ಲಿ ವಾಟ್ಸಪ್ಪನ್ನು ಮಾಡಿ, ಕಾಲ್ ಮಾಡಲಿಕ್ಕೆ ಹೋಗಬೇಡಿ. 9964050759. ಸೊ ನಿಮಗೆ ಏನು ಮಾಡ್ತಾರೆ ಅಂತಂದರೆ ಕಡಿಮೆ ಬೆಲೆಗಳಲ್ಲಿನೇ ಕೊಡ್ತಾರೆ. ಸೊ ಫಸ್ಟ್ ಬ್ಲೂ ಪ್ರಿಂಟ್ ಇದೆ. ಉದ್ದೇಶಗಳನ್ನು ನೋಡೋದಾದರೆ ಸ್ಮರಣಕ್ಕೆ 5 ಅಂಕ, ಸಮಜ್ನ 7, ಅಭಿವ್ಯಕ್ತಿ 3, ಪ್ರಶಂಸೆ ಇಲ್ಲ ಕೂಲ್ 15 ಅಂಕ. ಕಠಿಣತದಲ್ಲಿ ನೋಡೋದಾದರೆ ಸರಳ 5 ಅಂಕ, ಸಾಮಾನ್ಯ 7 ಅಂಕ, ಕಠಿಣ 3 ಅಂಕ, ಒಟ್ಟು 15 ಅಂಕ. ಪ್ರಶ್ನೆಗಳ ಪ್ರಕಾರಗಳನ್ನು ನೋಡೋದಾದರೆ ವಸ್ತುನಿಷ್ಠ ಮತ್ತು ಅತಿ ಲಘು ಉತ್ತರ 6 ಅಂಕ, ಲಘು ಉತ್ತರ 6 ಅಂಕ, ದೀರ್ಘ ಉತ್ತರ 3 ಅಂಕ, ಒಟ್ಟು 15 ಅಂಕ. ಸೊ ಫಸ್ಟ್ ಪ್ಯಾಟರ್ನ್ ನೋಡೋಣ. ಲಿಖಿತ ಭಾಗದಲ್ಲಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯನ್ನು ಹೇಗೆ ಅಳವಡಿಸಿದ್ದೀವಿ ಅಂತ. ಮೇನ್ಸ್ 1ನಲ್ಲಿ ಸಹಿ ವಿಕಲ್ಪ ಚುನ್ಕರ್ ಸಂಕೇತಾಕ್ಷರ ಸಹಿತ ಲಿಖಿ ಅಂತ 2 ಪ್ರಶ್ನೆ ಹಾಕಿದ್ದೀವಿ. ತಲಾ ಒಂದಕ್ಕೆ 1 ಅಂಕ, 2 ಪ್ರಶ್ನೆ 2 ಅಂಕ. ಮೊದಲ ಪ್ರಶ್ನೆ, ಭಾರತ್ ಕಾ ಹಿಯಾ ಡ್ಯಾಶ್ ಹೇ ಅಂತ ಕೇಳಿದರು. ಎ ಕಾಶ್ಮೀರ್, ಬಿ ಹಿಮಾಲಯ, ಸಿ ಚಂದ್ರ ಸೂರ್ಯ, ಡಿ ಧರತಿ. ಆಮೇಲೆ ಎರಡನೇ ಪ್ರಶ್ನೆ ಏನಿತ್ತು, ಆತಾ ಶಬ್ದಕ್ಕೆ ಲಿಯೇ ಸಹಿ ತುಕಾಂತ ಶಬ್ದ ಅಂತ ಕೇಳಿದರು. ಎ ಫಲ್, ಬಿ ದೇಕೋ, ಸಿ ಮಾತಾ, ಡಿ ಗಾಯೆ. ಇದು ಪ್ರಶ್ನೆ ಪತ್ರಿಕೆ ಇದೆ. ಸೊ ನಾನು ನಿಮಗೆ ಡೈರೆಕ್ಟಾಗಿ ಕ್ವಶನ್ ಆನ್ಸರ್ ಬುಕ್ಲೆಟ್ಗೆ ಕರ್ಕೊಂಡು ಹೋಗ್ತೀನಿ. ಎಸ್. ಸೊ ಭಾರತ್ ಕಾ ಹಿಯಾ ಏನಿತ್ತು, ಹಿಮಾಲಯ ಇಸ್ ದ ರೈಟ್ ಆನ್ಸರ್. ಆತಾ ಶಬ್ದಕ್ಕೆ ಲಿಯೇ ತುಕಾಂತ ಶಬ್ದ, ಮಾತಾ ಇಸ್ ದ ರೈಟ್ ಆನ್ಸರ್. ಇನ್ನು ಸೆಕೆಂಡ್ ಮೇನ್ಸಲ್ಲಿ ಅನುರೂಪತವನ್ನು ಕೊಟ್ಟಿದ್ದೀವಿ. ಅಲ್ಲಿನೂ ಕೂಡ 2 ಪ್ರಶ್ನೆಗಳಿದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 2 ಪ್ರಶ್ನೆ 2 ಅಂಕ. ಸಾಗರ ವಿಶಾಲ, ಹಿಮಾಲಯ ಡ್ಯಾಶ್ ಇದೆ, ಉಂಚಾ. ಆಮ್ ಧರತಿ ಇದ್ದರೆ ಕಮಲ ಡ್ಯಾಶ್ ಕೇಳಿದ್ದಾರೆ, ಪಾನಿ ಇಸ್ ದ ರೈಟ್ ಆನ್ಸರ್. ಇನ್ನು ಒಂದೇ ವಾಕ್ಯದಲ್ಲಿ ಉತ್ತರವನ್ನು ಬರಲಿಕ್ಕೆ 2 ಪ್ರಶ್ನೆ ಕೊಟ್ಟಿತ್ತು. 5ನೇ ಪ್ರಶ್ನೆ, ಜೈ ಜೈ ಭಾರತ್ ಮಾತಾ ಕವಿತಾ ಕೆ ಕವಿ ಕೌನ್ ಹೈ. ಸೊ ಜೈ ಜೈ ಭಾರತ್ ಮಾತಾ ಕವಿತಾ ಕೆ ಕವಿ ಮೈಥಿಲಿ ಶರಣಗುಪ್ತ ಹೈ. 6ನೇ ಪ್ರಶ್ನೆ, ಕವಿ ಕಿಸ್ ದೇವಿ ಕಿ ವಂದನಾ ಕರ್ ರಹೆ ಹೈ, ಕವಿ ಭಾರತ್ ಮಾತಾ ಕಿ ವಂದನಾ ಕರ್ ರಹೆ ಹೈ ಅಂತ ಬರೆದ್ರೆ ಸಾಕು. ಇನ್ನು 2 ಅಂಕದಲ್ಲಿ ಒಟ್ಟು 3 ಪ್ರಶ್ನೆಗಳನ್ನು ಹಾಕಿದ್ದೀವಿ 6 ಅಂಕಕ್ಕಾಗಿ. ಪ್ರಶ್ನೆ 7, ಕವಿ ऊंचा हिया क्यों कहते हैं ಅಂತ ಕೇಳಿದರು. कवि ऊंचा हिया इसलिए कहते हैं कि इस हृदय में अपार स्नेह भरा हुआ है, इसमें कोई भेदभाव नहीं है. 8ನೇ ಪ್ರಶ್ನೆ, जय जय भारत माता कविता का आशय क्या है. इस कविता में भारत माता का गुणगान किया गया है. कवि की प्रार्थना है कि इस देश के पावन आंगन में अंधेरा हटे और ज्ञान मिले. सब लोग मिलकर भारत माता के यश की गीत गाए ಅಂತ ಬರೆದ್ರೆ ಸಾಕು. 10ನೇ ಪ್ರಶ್ನೆ, हिमालय के बारे में कवि की भावना क्या है ಅಂತ ಕೇಳಿದರು. हिमालय के बारे में कवि की भावना यह है कि भारत माता के हृदय हिमालय है, माँ के हृदय के समान है, अतः उसमें अपार स्नेह और प्रेम भरा हुआ है ಅಂತ ಬರೆದ್ರೆ ಸಾಕು. ಪದ್ಯ ಪೂರ್ಣ ಮಾಡಲಿಕ್ಕೆ 3 ಅಂಕ ಕೊಟ್ಟಿತ್ತು. ಸೊ ಅದರಲ್ಲಿ ಜೈ ಜೈದಿಂದ ಹಿಡಿದು ಭಾರತ್ ಮಾತಾವರೆಗೆ ಬರೀಬೇಕಿತ್ತು. ಜೈ ಜೈ ಭಾರತ್ ಮಾತಾ ऊंचा हिया हिमालय तेरा, उसमें कितना स्नेह भरा, दिल में अपने आग दबाकर रखता हमको हरा भरा, सौ सौ सोतों से बह बहकर हे फानी फूटा आता, जय जय ಭಾರತ್ ಮಾತಾ. ಇನ್ನು ಮೌಖಿಕವಾಗಿ 5 ಪ್ರಶ್ನೆಗಳನ್ನು ಕೊಟ್ಟಿತ್ತು. ಅದಕ್ಕೆ ಉತ್ತರಗಳನ್ನು ಸಹಿತನೂ ಕೂಡ ಕೊಟ್ಟಿದ್ದೀವಿ. ಈ ಪ್ರಶ್ನೆಗಳನ್ನು ಸಹಿತ LBA ದಿಂದನೇ ಆಯ್ಕೆ ಮಾಡಿದ್ದೀವಿ. सूर्य सूरज चंद्र चंद्रमा, हिमालय रूपी हृदय में क्या भरा हुआ है स्नेह, पानी कैसे फूटा आता है सौ सौ सोतों से बह बहकर, सुंदर भाव कहाँ पले हैं इस दानी के आंचल में, हमें मिलजुल कर कौन सा गीत गाना चाहिए, ಭಾರತ್ ಮಾತಾ ಕೆ ಯಶ್ ಕೆ ಗೀತ್ ಅಂತ ಬರೆದ್ರೆ ಸಾಕು. ಇಷ್ಟಿತ್ತು ಸ್ನೇಹಿತರೆ ಈ ಪ್ರಶ್ನೆ ಪತ್ರಿಕೆ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ಹೇಗೆ ಅನಿಸಿತು ಅನ್ನೋದನ್ನು ಕಮೆಂಟ್ ಸಹಿತ ಮಾಡಿ ಅಂತ